ಹಾಯ್ ಸ್ನೇಹಿತರೆ, ಎಕ್ಸಾಮ್ ಗುರು ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಎ ಆಲ್ಫಾಬೆಟ್ನಿಂದ ಶುರುವಾಗುವಂತಹ ಇಂಗ್ಲಿಷ್ ಶಬ್ದಗಳನ್ನ ನೋಡ್ತಾ ಹೋಗೋಣ. ಅಬಾಂಡನ್ ಎಂದರೆ ತ್ಯಜಿಸು. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಏಬಲ್ ಎಂದರೆ ಸಮರ್ಥ. ಅಬಾರ್ಷನ್ ಮೀನ್ಸ್ ಗರ್ಭಪಾತ. ಅಬೌಟ್ ಅಂದರೆ ಬಗ್ಗೆ. ಅಬೌವ್ ಅಂದರೆ ಮೇಲೆ. ಅಬ್ರಾಡ್ ಅಂದರೆ ವಿದೇಶ. ಆಬ್ಸೆನ್ಸ್ ಅನುಪಸ್ಥಿತಿ. ಅಬ್ಸಲ್ಯೂಟ್ ಅಂದರೆ ಸಂಪೂರ್ಣ. ಅಬ್ಸಲ್ಯೂಟ್ಲಿ ಸಂಪೂರ್ಣವಾಗಿ. ಅಬ್ಸರ್ವ್ ಅಂದರೆ ಹೀರಿಕೊಳ್ಳು. ಅಬ್ಯೂಸ್ ಎಂದರೆ ನಿಂದನೆ. ಅಕಾಡೆಮಿಕ್ ಎಂದರೆ ಶೈಕ್ಷಣಿಕ. ಅಕ್ಸೆಪ್ಟ್ ಎಂದರೆ ಒಪ್ಪಿಕೋ. ಆಕ್ಸೆಸ್ ಅಂದರೆ ಪ್ರವೇಶ. ಆಕ್ಸಿಡೆಂಟ್ ಅಂದರೆ ಅಪಘಾತ. ಅಕಂಪನಿ ಅಂದರೆ ಜೊತೆಯಲ್ಲಿ. ಅಕಂಪ್ಲಿಷ್ ಮೀನ್ಸ್ ಸಾಧಿಸು. ಅಕಾರ್ಡಿಂಗ್ ಅಂದರೆ ಪ್ರಕಾರ. ಅಕೌಂಟ್ ಮೀನ್ಸ್ ಖಾತೆ. ಅಕ್ಯುರೇಟ್ ಮೀನ್ಸ್ ನಿಖರವಾದ. ಅಕ್ಯೂಸ್ ಅಂದರೆ ಆರೋಪಿಸು. ಅಚೀವ್ ಅಂದರೆ ಸಾಧಿಸು. ಅಚೀವ್ಮೆಂಟ್ ಮೀನ್ಸ್ ಸಾಧನೆ. ಆಸಿಡ್ ಮೀನ್ಸ್ ಆಮ್ಲ. ಅಕ್ನಾಲೆಡ್ಜ್ ಅಂಗೀಕರಿಸಿ ಅಥವಾ ಗುರುತಿಸಿ. ಅಕ್ವೈರ್ ಅಂದರೆ ಸ್ವಾಧೀನಪಡಿಸಿಕೋ. ಅಕ್ರಾಸ್ ಅಂದರೆ ಅಡ್ಡಲಾಗಿ. ಆಕ್ಷನ್ ಅಂದರೆ ಕ್ರಮ. ಆಕ್ಟಿವ್ ಮೀನ್ಸ್ ಸಕ್ರಿಯ. ಆಕ್ಟಿವಿಸ್ಟ್ ಮೀನ್ಸ್ ಕಾರ್ಯಕರ್ತ. ಆಕ್ಟಿವಿಟಿ ಮೀನ್ಸ್ ಚಟುವಟಿಕೆ. ಆಕ್ಟರ್ ಮೀನ್ಸ್ ನಟ. ಆಕ್ಟ್ರೆಸ್ ಮೀನ್ಸ್ ನಟಿ. ಆಕ್ಚುಯಲ್ ಅಂದರೆ ನಿಜವಾದ. ಆಕ್ಚುಯಲಿ ಅಂದರೆ ವಾಸ್ತವವಾಗಿ ಅಥವಾ ನಿಜವಾಗಿ. ಆ್ಯಡ್ ಎಂದರೆ ಜಾಹೀರಾತು. ಅಡಾಪ್ಟ್ ಅಂದರೆ ಅಳವಡಿಸು. ಆ್ಯಡ್ ಅಂದರೆ ಸೇರಿಸು. ಆಡಿಷನ್ ಅಂದರೆ ಸೇರ್ಪಡೆ. ಅಡಿಷ್ನಲ್ ಅಂದರೆ ಹೆಚ್ಚುವರಿ. ಅಡ್ರೆಸ್ ಎಂದರೆ ವಿಳಾಸ. ಅಡಾಕ್ವೇಟ್ ಅಂದರೆ ಸಮರ್ಪಕ. ಅಡ್ಜಸ್ಟ್ ಅಂದರೆ ಹೊಂದಿಸು ಅಥವಾ ಸರಿಹೊಂದಿಸು. ಅಡ್ಜಸ್ಟ್ಮೆಂಟ್ ಅಂದರೆ ಹೊಂದಾಣಿಕೆ. ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಆಡಳಿತ. ಅಡ್ಮಿನಿಸ್ಟ್ರೇಟರ್ ಅಂದರೆ ನಿರ್ವಾಹಕ. ಅಡ್ಮೈರ್ ಅಂದರೆ ಅಚ್ಚುಮೆಚ್ಚು. ಅಡ್ಮಿಷನ್ ಅಂದರೆ ಪ್ರವೇಶ. ಅಡ್ಮಿಟ್ ಅಂದರೆ ಒಪ್ಪಿಕೊಳ್ಳುವುದು. ಅಡೋಲೆಸೆಂಟ್ ಅಂದರೆ ಹದಿಹರೆಯದ ಅಥವಾ ಹರೆಯದ ತರುಣ ಅಥವಾ ತರುಣಿ. ಅಡಾಪ್ಟ್ ಅಂದರೆ ದತ್ತು ಅಥವಾ ಸ್ವೀಕರಿಸುವುದು. ಅಡಲ್ಟ್ ಅಂದರೆ ವಯಸ್ಕ. ಅಡ್ವಾನ್ಸ್ ಮುಂಗಡ. ಅಡ್ವಾನ್ಸ್ಡ್ ಎಂದರೆ ಮುಂದುವರಿದ. ಅಡ್ವಾಂಟೇಜ್ ಅಂದರೆ ಅನುಕೂಲ. ಅಡ್ವೆಂಚರ್ ಅಂದರೆ ಸಾಹಸ. ಅಡ್ವರ್ಟೈಸಿಂಗ್ ಅಂದರೆ ಜಾಹೀರಾತು. ಅಡ್ವೈಸ್ ಮೀನ್ಸ್ ಸಲಹೆ. ಅಡ್ವೈಸರ್ ಅಂದರೆ ಸಲಹೆಗಾರ. ಅಡ್ವೊಕೇಟ್ ಅಂದರೆ ವಕೀಲ. ಅಫೈರ್ ಅಂದರೆ ಸಂಬಂಧ. ಅಫೆಕ್ಟ್ ಅಂದರೆ ಪರಿಣಾಮ. ಅಫರ್ಡ್ ಅಂದರೆ ಭರಿಸು. ಅಫ್ರೈಡ್ ಅಂದರೆ ಹೆದರಿದ. ಆಫ್ಟರ್ ಅಂದರೆ ನಂತರ. ಆಫ್ಟರ್ನೂನ್ ಮೀನ್ಸ್ ಮಧ್ಯಾಹ್ನ. ಅಗೈನ್ ಮೀನ್ಸ್ ಮತ್ತೆ. ಅಗೈನ್ಸ್ಟ್ ಎಂದರೆ ವಿರುದ್ಧ. ಏಜ್ ಎಂದರೆ ವಯಸ್ಸು. ಏಜೆನ್ಸಿ
ಏಜೆನ್ಸಿ ಮೀನ್ಸ್ ಸಂಸ್ಥೆ. ಅಜೆಂಡಾ, ಅಜೆಂಡಾ ಎಂದರೆ ಕಾರ್ಯಸೂಚಿ. ಅಗ್ರೆಸಿವ್, ಅಗ್ರೆಸಿವ್ ಮೀನ್ಸ್ ಆಕ್ರಮಣಕಾರಿ. ಅಗೌ ಅಂದರೆ ಹಿಂದೆ. ಅಗ್ರಿ ಮೀನ್ಸ್ ಒಪ್ಪು ಅಥವಾ ಒಪ್ಪುತ್ತೇನೆ. ಅಗ್ರಿಮೆಂಟ್ ಅಂದರೆ ಒಪ್ಪಂದ. ಅಗ್ರಿಕಲ್ಚರ್ ಮೀನ್ಸ್ ಕೃಷಿ. ಅಹೆಡ್ ಅಂದರೆ ಮುಂದೆ. ಏಡ್ ಅಂದರೆ ನೆರವು. ಏಮ್ ಮೀನ್ಸ್ ಗುರಿ. ಏರ್ ಎಂದರೆ ಗಾಳಿ. ಏರ್ಕ್ರಾಫ್ಟ್, ಏರ್ಕ್ರಾಫ್ಟ್ ಅಂದರೆ ವಿಮಾನ. ಏರ್ಲೈನ್, ಏರ್ಲೈನ್ ಮೀನ್ಸ್ ವಿಮಾನಯಾನ. ಏರ್ಪೋರ್ಟ್ ವಿಮಾನ ನಿಲ್ದಾಣ. ಆಲ್ಕೋಹಾಲ್ ಅಂದರೆ ಮದ್ಯ ಅಥವಾ ಮದ್ಯಪಾನ. ಅಲೈವ್ ಅಂದರೆ ಜೀವಂತವಾಗಿ. ಆಲ್ ಅಂದರೆ ಎಲ್ಲ. ಅಲಯನ್ಸ್ ಮೀನ್ಸ್ ಮೈತ್ರಿ. ಅಲೋ ಮೀನ್ಸ್ ಅವಕಾಶ. ಆಲ್ಮೋಸ್ಟ್ ಬಹುತೇಕ. ಅಲೋನ್ ಏಕಾಂಗಿ. ಅಲಾಂಗ್ ಅಂದರೆ ಜೊತೆಗೆ. ಆಲ್ರೆಡಿ ಅಂದರೆ ಈಗಾಗಲೇ. ಆಲ್ಸೋ ಅಂದರೆ ಸಹ. ಆಲ್ಟರ್ ಅಂದರೆ ಬದಲಾಯಿಸು. ಆಲ್ಟರ್ನೇಟಿವ್ ಮೀನ್ಸ್ ಪರ್ಯಾಯ. ಆಲ್ದೋ, ಆಲ್ದೋ ಎಂದರೆ ಆದರೂ. ಆಲ್ವೇಸ್ ಅಂದರೆ ಯಾವಾಗಲೂ. ಆ್ಯಮ್ ಅಂದರೆ ನಾನು. ಅಮೇಝಿಂಗ್ ಅಂದರೆ ಅದ್ಭುತ. ಅಮಾಂಗ್ ಅಂದರೆ ನಡುವೆ. ಅಮೌಂಟ್ ಅಂದರೆ ಮೊತ್ತ. ಅನಾಲಿಸಿಸ್, ಅನಾಲಿಸಿಸ್ ಅಂದರೆ ವಿಶ್ಲೇಷಣೆ. ಅನಾಲಿಸ್ಟ್ ಅಂದರೆ ವಿಶ್ಲೇಷಕ. ಅನಲೈಸ್ ಅಂದರೆ ವಿಶ್ಲೇಷಿಸು. ಏನ್ಷಿಯಂಟ್ ಮೀನ್ಸ್ ಪ್ರಾಚೀನ. ಆಂಗರ್ ಮೀನ್ಸ್ ಕೋಪ. ಆಂಗಲ್ ಮೀನ್ಸ್ ಕೋನ. ಆಂಗ್ರಿ ಅಂದರೆ ಕೋಪಗೊಂಡ. ಅನಿಮಲ್, ಅನಿಮಲ್ ಎಂದರೆ ಪ್ರಾಣಿ. ಆನಿವರ್ಸರಿ, ಆನಿವರ್ಸರಿ ಅಂದರೆ ವಾರ್ಷಿಕೋತ್ಸವ. ಅನೌನ್ಸ್ ಅಂದರೆ ಘೋಷಿಸು. ಆನ್ಯುಯಲ್ ಅಂದರೆ ವಾರ್ಷಿಕ. ಅನದರ್ ಅಂದರೆ ಇನ್ನೊಂದು. ಆನ್ಸರ್ ಮೀನ್ಸ್ ಉತ್ತರ. ಆಂಟಿಸಿಪೇಟ್ ಅಂದರೆ ನಿರೀಕ್ಷಿಸು. ಆಂಗ್ಸೈಟಿ ಅಂದರೆ ಆತಂಕ. ಎನಿ ಅಂದರೆ ಯಾವುದಾದರೂ. ಎನಿಬಡಿ ಮೀನ್ಸ್ ಯಾರಾದರೂ. ಎನಿಮೋರ್ ಅಂದರೆ ಇನ್ನು ಮುಂದೆ ಅಥವಾ ಇನ್ನಷ್ಟು. ಎನಿವನ್ ಯಾರಾದರೂ. ಎನಿವೇ ಹೇಗಾದರೂ. ಎನಿವೇರ್ ಅಂದರೆ ಎಲ್ಲಿಯಾದರೂ. ಅಪಾರ್ಟ್ ಅಂದರೆ ಹೊರತುಪಡಿಸಿ. ಅಪರೆಂಟ್ಲಿ ಸ್ಪಷ್ಟವಾಗಿ. ಅಪೀಲ್ ಅಂದರೆ ಮನವಿ. ಅಪಿಯರ್ ಅಂದರೆ ಕಾಣಿಸು. ಅಪಿಯರೆನ್ಸ್ ಮೀನ್ಸ್ ನೋಟ. ಆಪಲ್ ಮೀನ್ಸ್ ಸೇಬು. ಅಪ್ಲೈ ಅಂದರೆ ಅನ್ವಯಿಸು. ಅಪಾಯಿಂಟ್ ಅಂದರೆ ನೇಮಕ. ಅಪಾಯಿಂಟ್ಮೆಂಟ್ ಮೀನ್ಸ್ ನೇಮಕಾತಿ. ಅಪ್ರಿಷಿಯೇಟ್ ಅಂದರೆ ಪ್ರಶಂಸಿಸು. ಅಪ್ರೋಚ್ ಅಂದರೆ ಅನುಸಂಧಾನ. ಅಪ್ರಾಪ್ರಿಯೇಟ್ ಮೀನ್ಸ್ ಸೂಕ್ತ. ಅಪ್ರೂವಲ್ ಮೀನ್ಸ್ ಅನುಮೋದನೆ. ಅಪ್ರೂವ್ ಮೀನ್ಸ್ ಅನುಮೋದಿಸು. ಅಪ್ರಾಕ್ಸಿಮೇಟ್ಲಿ ಅಂದರೆ ಸರಿಸುಮಾರು. ಆರ್ಕಿಟೆಕ್ಟ್ ಅಂದರೆ ವಾಸ್ತುಶಿಲ್ಪಿ. ಏರಿಯಾ ಅಂದರೆ ಪ್ರದೇಶ. ಆರ್ಗ್ಯೂ ಮೀನ್ಸ್ ವಾದಿಸು. ಆರ್ಗ್ಯುಮೆಂಟ್ ಅಂದರೆ ವಾದ. ಅರೈಸ್ ಅಂದರೆ ಹುಟ್ಟಿಕೊಳ್ಳು ಅಥವಾ ಉದ್ಭವವಾಗು. ಆರ್ಮ್ ಅಂದರೆ ತೋಳು. ಆರ್ಮಡ್ ಮೀನ್ಸ್ ಶಸ್ತ್ರಸಜ್ಜಿತ. ಆರ್ಮಿ
ಅಂದರೆ ಸೇನೆ. ಅರೇಂಜ್ ಅಂದರೆ ವ್ಯವಸ್ಥೆ ಮಾಡು ಅಥವಾ ಜೋಡಿಸು. ಅರೇಂಜ್ಮೆಂಟ್ ಅಂದರೆ ವ್ಯವಸ್ಥೆ. ಅರೆಸ್ಟ್ ಅಂದರೆ ಬಂಧನ. ಅರೈವಲ್ ಅಂದರೆ ಆಗಮನ. ಅರೈವ್ ಮೀನ್ಸ್ ಆಗಮಿಸು. ಆರ್ಟ್ ಅಂದರೆ ಕಲೆ. ಆರ್ಟಿಕಲ್ ಮೀನ್ಸ್ ಲೇಖನ. ಆರ್ಟಿಸ್ಟ್ ಅಂದರೆ ಕಲಾವಿದ. ಆರ್ಟಿಸ್ಟಿಕ್ ಅಂದರೆ ಕಲಾತ್ಮಕ. ಆ್ಯಸ್ ಅಂದರೆ ನಂತೆ. ಅಸೈಡ್ ಅಂದರೆ ಪಕ್ಕಕ್ಕೆ. ಆಸ್ಕ್ ಅಂದರೆ ಕೇಳು. ಅಸ್ಲೀಪ್ ಅಂದರೆ ನಿದ್ದೆ. ಆಸ್ಪೆಕ್ಟ್ ಅಂದರೆ ಅಂಶ. ಅಸಲ್ಟ್ ಮೀನ್ಸ್ ದಾಳಿ. ಅಸರ್ಟ್ ಮೀನ್ಸ್ ಪ್ರತಿಪಾದಿಸು. ಅಸೆಸ್ ಮೀನ್ಸ್ ಮೌಲ್ಯಮಾಪನ. ಅಸೆಸ್ಮೆಂಟ್ ಎಂದರೆ ಮೌಲ್ಯಮಾಪನ. ಅಸೆಟ್ ಅಂದರೆ ಆಸ್ತಿ. ಅಸೈನ್ ಎಂದರೆ ನಿಯೋಜಿಸು ಅಥವಾ ನಿಯೋಜಿಸಿ. ಅಸೈನ್ಮೆಂಟ್ ಅಂದರೆ ನಿಯೋಜನೆ. ಅಸಿಸ್ಟ್ ಅಂದರೆ ಸಹಾಯ. ಅಸಿಸ್ಟೆನ್ಸ್ ಎಂದರೆ ನೆರವು. ಅಸಿಸ್ಟೆಂಟ್ ಮೀನ್ಸ್ ಸಹಾಯಕ. ಅಸೋಸಿಯೇಟ್ ಅಂದರೆ ಸಹವರ್ತಿ. ಅಸೋಸಿಯೇಷನ್ ಮೀನ್ಸ್ ಸಂಘ. ಅಸ್ಯೂಮ್ ಅಂದರೆ ಊಹಿಸು. ಅಜಂಪ್ಷನ್ ಅಂದರೆ ಊಹೆ. ಅಜ್ಯೂರ್ ಮೀನ್ಸ್ ಭರವಸೆ. ಅಥ್ಲೀಟ್ ಎಂದರೆ ಕ್ರೀಡಾಪಟು. ಅಟ್ಮಾಸ್ಫಿಯರ್ ಮೀನ್ಸ್ ವಾತಾವರಣ. ಆಟಮ್ ಎಂದರೆ ಪರಮಾಣು. ಅಟ್ಯಾಚ್ ಅಂದರೆ ಲಗತ್ತಿಸು ಅಥವಾ ಸೇರಿಸು. ಅಟ್ಯಾಕ್ ಮೀನ್ಸ್ ದಾಳಿ. ಅಟೆಂಪ್ಟ್ ಅಂದರೆ ಪ್ರಯತ್ನ. ಅಟೆಂಡ್ ಮೀನ್ಸ್ ಹಾಜರಾಗು. ಅಟೆನ್ಷನ್ ಮೀನ್ಸ್ ಗಮನ. ಆಟಿಟ್ಯೂಡ್ ಎಂದರೆ ವರ್ತನೆ. ಅಟ್ರಾಕ್ಟ್ ಎಂದರೆ ಆಕರ್ಷಿಸು. ಅಟ್ರಾಕ್ಟಿವ್ ಮೀನ್ಸ್ ಆಕರ್ಷಕ. ಆಟ್ರಿಬ್ಯೂಟ್ ಅಂದರೆ ಗುಣಲಕ್ಷಣ. ಆಡಿಯನ್ಸ್ ಮೀನ್ಸ್ ಪ್ರೇಕ್ಷಕರು. ಆಥರ್ ಮೀನ್ಸ್ ಲೇಖಕ. ಅಥಾರಿಟಿ ಮೀನ್ಸ್ ಅಧಿಕಾರ. ಅವೈಲಬಲ್ ಅಂದರೆ ಲಭ್ಯವಿದೆ. ಆವರೇಜ್ ಅಂದರೆ ಸರಾಸರಿ. ಅವಾಯ್ಡ್ ಅಂದರೆ ತಪ್ಪಿಸು. ಅವಾರ್ಡ್ ಮೀನ್ಸ್ ಪ್ರಶಸ್ತಿ. ಅವೇರ್ ಅಂದರೆ ಅರಿವಾಗು ಅಥವಾ ಅರಿವಾಗಿದೆ. ಅವೇರ್ನೆಸ್ ಮೀನ್ಸ್ ಜಾಗೃತಿ. ಅವೇ ಮೀನ್ಸ್ ದೂರ. ಆಫುಲ್ ಮೀನ್ಸ್ ಭೀಕರ. ಸ್ನೇಹಿತರೆ, ಇವಿಷ್ಟು ಎ ಆಲ್ಫಾಬೆಟ್ನಿಂದ ಶುರುವಾಗುವಂತಹ ವರ್ಡ್ಸ್ಗಳಾಗಿದ್ದವು. ಮುಂದಿನ ವಿಡಿಯೋದಲ್ಲಿ ಬಿ ಆಲ್ಫಾಬೆಟ್ನಿಂದ ಶುರುವಾಗುವಂತಹ ವರ್ಡ್ಸ್ಗಳನ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.